ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಧಾರ. ಈ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಡೆ ಕರ್ಣ ಹತ್ರ ತಾಳಿ ಕಟ್ಟಕ್ಕೆ ಹೇಳ್ತಾರೆ ನಿತ್ಯಾಗೆ. ಕರ್ಣ ಅವ್ರ ತಾಯಿ ಹೇಳ್ತಾರೆ, ಆಗ ರಮೇಶ್ ಮಾಡಿರೋ ಪ್ಲಾನ್ ಇಂದ ನನ್ ಮಗನ್ ಜೀವನ ಹಾಳಾಗ್ಬಾರ್ದು, ಅದಕ್ಕೋಸ್ಕರ ನಾನು ಇದನ್ನ ಮಾಡ್ಲೇಬೇಕು. ಯಾರೇನಾದ್ರೂ ಅನ್ಕೊಳ್ಳಿ, ನನ್ಗೆ ನನ್ ಮಗನ್ ಖುಷಿನೇ ಮಾತ್ರ ಇಂಪಾರ್ಟೆಂಟ್. ಕರ್ಣ ನಿಧಿ ಜೊತೆ ಇದ್ರೆ ಮಾತ್ರ ಖುಷಿ ಆಗಿರೋದು. ಅವ್ರಿಬ್ರು ಪ್ರೀತಿನ ಕಾಪಾಡೋದಿಕ್ಕೆ ನಾನು ಏನ್ ನಿರ್ಧಾರ ತಗೊಳ್ಳೇಬೇಕು ಅಂತ ಕರ್ಣ ಅವ್ರ ತಾಯಿ ಅನ್ಕೊಂತಾರೆ. ಆಗ ನಿಧಿ ಅವ್ರ ಅಜ್ಜಿ ಕರ್ಣಂಗೆ ತಾಳಿ ಕಟ್ಟು ಅಂತ ಹೇಳ್ತಾರೆ. ಆಗ ಕರ್ಣ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನಂಗೆ ಇದೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ಮೇಲಿಂದ ಕರ್ಣ ಸರ್ ನನ್ನವರಲ್ಲ, ಇನ್ಮೇಲಿಂದ ಅವ್ರನ್ನ ಹೇಗ್ ಮರೀಲಿ ಅಂತ ಅನ್ಕೊಂತಾರೆ. ಹಾಗೆ ಇಲ್ಲಿ ನಾನು ನಿತ್ಯ ಜೊತೆ ಮಾತಾಡ್ಬೇಕು ಅಂತ ಕರ್ಣ ಹೋಗ್ತಾರೆ. ಆಗ ನಿತ್ಯ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡು, ನಾನು ಮೋಸ ಹೋಗ್ಬಿಟ್ಟೆ ಕರ್ಣ ಅವರೇ, ತೇಜಸ್ ಈ ತರ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತೇಜಸ್ ನ ತುಂಬಾನೇ ನಂಬಿದೆ, ಅವ್ನು ಈ ತರ ಆಗ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನಾಗೋಯ್ತು ನನ್ ಜೀವನ ಅಂತ ಮೂಲೆಯಲ್ಲಿ ಕುತ್ಕೊಂಡು ಜೋರಾಗಿ ನಿತ್ಯ ಅವರು ಅಳ್ತಾ ಇರ್ತಾರೆ. ನಿಮ್ಮನ್ನ ನಾನು ಹೇಗ್ ಮದ್ವೆ ಆಗ್ಲಿ ಕರ್ಣ ಅಂತ ಜೋರಾಗಿ ಹೇಳ್ತಾ ಇರ್ತಾರೆ ನಿತ್ಯ ಅವರು. ಆಗ ಕರ್ಣ ಅವರು, ಹೌದು ನಂಗೂ ಅದೇ ಗೊತ್ತಾಗ್ತಿಲ್ಲ, ನಿಮ್ಮನ್ನ ಜೀವನದಲ್ಲಿ ಹೇಗ್ ನನ್ ಮದ್ವೆ ಆಗ್ಲಿ, ನಾನು ಇನ್ನೊಂದು ಹುಡ್ಗಿನ ಪ್ರೀತಿಸ್ತಿದೀನಿ, ಆದ್ರೆ ನಿಮ್ಮನ್ನ ಮದ್ವೆ ಆಗಿ ಇನ್ನೊಬ್ರನ್ನ ಪ್ರೀತಿಸ್ಕೊಂಡು ನಂಗೆ ಆತರ ಬದುಕೋದಿಕ್ಕೆ ಇಷ್ಟ ಇಲ್ಲ, ನಿಮಗೆ ನಾನ್ ತಾಳಿ ಕಟ್ಟೋದಕ್ಕೂ ಸಾಧ್ಯ ಇಲ್ಲ, ಆಗೋದಿಲ್ಲ ಅಂತ ಹೇಳ್ತಾರೆ. ಹಂಗೆ ಈ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತ ಕರ್ಣ ಅವರು ಹೇಳ್ತಾರೆ. ನಿತ್ಯ ಅವರು, ನಿಮ್ಮನ್ನ ಮದ್ವೆ ಆಗೋದಕ್ಕೆ ನಂಗೂ ಒಪ್ಪಿಗೆ ಇಲ್ಲ, ನಂಗೆ ಏನ್ ಮಾಡ್ಬೇಕು ಅಂತ ನಂಗೂ ಗೊತ್ತಾಗ್ತಿಲ್ಲ ಕರ್ಣ, ಹಾಗೆ ನಾನು ಈ ಮದ್ವೆನ ನಿಲ್ಲಿಸ್ತೀನಿ ಅಂದ್ರೆ ಶಾಂತಿ ಅಂತೂ ಸುಮ್ನೆ ಇರೋದಿಲ್ಲ, ಇನ್ನೇನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ನಿತ್ಯ ಅವರು ಹೇಳ್ಕೊಂಡು ಕರ್ಣ ಅವ್ರ ಹತ್ರ ಅಳ್ತಾ ಇರ್ತಾರೆ. ಆಗ ಕರ್ಣ ಅವರು, ನನ್ನ ಹತ್ರ ಒಂದ್ ದಾರಿ ಇದೆ, ಈ ತರ ಮಾಡಿ ಅಂತ ಹೇಳ್ತಾರೆ. ನೀವೇ ತಾಳಿನ ತಗೊಂಡು ನೀವೇ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ನಂಗೆ ನಿಮ್ಗೆ ಮದ್ವೆ ಆಗಿದೆ ಅಂತ ಎಲ್ಲರ ಮುಂದೆ ಹೇಳೋಣ, ನಾನೇ ನಿಮ್ಗೆ ತಾಳಿ ಕಟ್ಟಿದೀನಿ ಅಂತ ಎಲ್ಲರ ಮುಂದೆ ಹೇಳಿ, ಎಲ್ಲರೂ ನಂಬ್ತಾರೆ ಅಂತ ಕರ್ಣ ಅವರು ಹೇಳ್ತಾರೆ. ಆಗ ನಿತ್ಯ ಅವರು, ಏನ್ ಮಾಡ್ತಿದ್ದೀರಾ ಕರ್ಣ ಅವರೇ, ಇದರಿಂದ ಮುಂದೆ ತುಂಬಾ ತೊಂದರೆ ಆಗುತ್ತೆ. ಆಗ ಕರ್ಣ ಅವರು, ಏನು ತೊಂದರೆ ಆಗೋದಿಲ್ಲ, ಆಗ ತೇಜಸ್ ಏನ್ ಮಾಡ್ತಿದ್ದಾನೆ, ಯಾಕೆ ಈ ತರ ಮಾಡ್ದ ಅಂತ ನಾನು ಎಲ್ಲ ಕಂಡುಹಿಡಿತೀನಿ, ತೇಜಸ್ ಯಾಕೆ ಮದ್ವೆ ಮನೆ ಬಿಟ್ಟು ಹೋದ ಅಂತ ನಾನ್ ತಿಳ್ಕೊಂತೀನಿ, ಅಲ್ಲಿವರೆಗೂ ನೀವು ನನ್ನ ಹೆಂಡತಿ ತರ ಈ ತಾಳಿನ ಕಟ್ಕೊಂಡು ನಾಟಕ ಮಾಡಿ ಅಂತ ಕರ್ಣ ಅವರು ಹೇಳ್ತಾರೆ. ನನ್ ಬಿಟ್ರೆ ಬೇರೆ ದಾರಿ ಇಲ್ಲ, ಇಲ್ಲ ಅಂದ್ರೆ ಎಲ್ಲಾರು ಮನೆಯವರೆಲ್ಲ ಸೇರ್ಕೊಂಡು ನಾವಿಬ್ರು ಮದ್ವೆ ಮಾಡಿಸ್ಬಿಡ್ತಾರೆ, ನಾನು ಪ್ರೀತಿಸ್ತಿರೋ ಹುಡುಗಿನ ಬಿಟ್ಟು ಬೇರೆ ಯಾವ ಹುಡುಗಿಗೂ ನಾನು ತಾಳಿ ಕಟ್ಟೋದಕ್ಕೆ ರೆಡಿ ಇಲ್ಲ. ಆಗ ನಿತ್ಯ ಅವರು, ಸರಿ ಕರ್ಣ ನಾನೇ ತಾಳಿ ಕಟ್ಕೋತೀನಿ, ಆದಷ್ಟು ಬೇಗ ತೇಜಸ್ ಎಲ್ಲಿದ್ದಾರೆ ಅಂತ ಹುಡ್ಕೊಡಿ ನೀವೇ, ನಿತ್ಯ ಅವರು ಹೇಳ್ತಾರೆ. ಆಗ ಇಲ್ಲಿ ನಿತ್ಯ ಅವರೇ ತಾಳಿ ಕಟ್ಕೊಂತಾರೆ. ಆಗ ಇಲ್ಲೇನ್ ನಡೀತಿದೆ, ಇಲ್ಲಿ ಆಗ್ಲೇ ತಾಳಿ ಕಟ್ಬಿಟ್ಟ ಕರ್ಣ ಅಂತ ಅಜ್ಜಿ ಕೇಳ್ತಾರೆ. ಆಗ ಕರ್ಣ ಅವರು, ನಂಗೆ ಎಲ್ರ ಮುಂದೆ ಧೈರ್ಯ ಇಲ್ಲ ತಾಳಿ ಕಟ್ಟೋದಕ್ಕೆ, ನಾನು ಮತ್ತೆ ನಿತ್ಯ ಅವರು ಯಾವುದೇ ರೀತಿ ತಯಾರಿ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ತಾಳಿ ಕಟ್ಬಿಟ್ಟೆ ಇಲ್ಲೇನೆ ಅಂತ ಕರ್ಣ ಅವರು ಹೇಳ್ತಾರೆ. ಆಗ ಶಾಂತಿ ಅವರು, ಒಟ್ನಲ್ಲಿ ನಿತ್ಯನ್ ಮದ್ವೆ ಆಯ್ತಲ್ಲ, ನಂಗೆ ಅಷ್ಟೇ ಖುಷಿ ಅಂತ ಶಾಂತಮ್ಮ ಹೇಳ್ತಾರೆ. ಆಗ ಇನ್ನೊಂದ್ ಸ್ವಲ್ಪ ಕೆಲವು ಶಾಸ್ತ್ರಗಳಿದೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ನಿತ್ಯನ. ಈ ಕಡೆ ನಿಧಿ ಅವರು, ಹೇಗೋ ನನ್ನ ಅಕ್ಕ ಭಾವ ಅಂದ್ರೆ ಕರ್ಣ ಸರ್ದು ಮದ್ವೆ ಆಗೋಗಿದೆ, ಇವಾಗ ಏನಿದ್ರು ಸರ್ ನನ್ನ ಪ್ರೀತಿನ ಮರ್ತ್ಬಿಟ್ಟು ಹೇಗೆ ನೀವು ತಾಳಿ ಕಟ್ಟೋದಕ್ಕೆ ಸಾಧ್ಯ ನಿತ್ಯನ್ಗೆ ಅಂತ ಮನ್ಸಲ್ಲಿ ನಿಧಿ ಅವರು ತುಂಬಾನೇ ಬೇಜಾರ್ ಮಾಡ್ಕೊತಾರೆ. ಮೇಲೆ ನಿಮ್ಗೆ ಯಾವ್ದೇ ರೀತಿ ಪ್ರೀತಿ ಇರ್ಲಿಲ್ವಾ ಅಂತ ಅನ್ಕೊಂತಾರೆ. ಏನು ಬದಲಾಯಿಸಕ್ ಆಗೋದಿಲ್ಲ, ಕರ್ಣ ಸರ್ ಮತ್ತೆ ನಿತ್ಯ ಅಕ್ಕನ ಮದ್ವೆ ಆಗೇ ಹೋಯ್ತು, ಇವಾಗ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ನಿಧಿ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಆಗ ಕರ್ಣ ಮತ್ತೆ ನಿತ್ಯ ಅವರು ಮದ್ವೆ ಮಂಟಪದ ಹತ್ರ ಬಂದ್ಬಿಟ್ಟು ಇಬ್ರು ಶಾಸ್ತ್ರಕ್ಕೆ ಕುತ್ಕೊಂತಾರೆ. ಆಗ ಮನೆಯವರೆಲ್ಲರೂ ಕೂಡ ನಿತ್ಯನ್ ಕತ್ತಿಗೆ ಕರ್ಣನೇ ತಾಳಿ ಕಟ್ಟಿದ್ದಾರೆ ಅಂತ ಅನ್ಕೊಂಡಿರ್ತಾರೆ, ಎಲ್ಲರೂ ಸತ್ಯ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಕತೆ ಆಗಿರೋದೇ ಬೇರೆ. ಆಗ ಇಲ್ಲಿ ಕರ್ಣ ಅವರು ಎಲ್ಲರ ಹತ್ರ ಹುಡ್ಬಿಟ್ಟು ತೇಜಸ್ ಈ ತರ ಮಾಡಿದಾನೆ ಅಂತ ಎಲ್ಲರಿಗೂ ಆಮೇಲೆ ನಾವು ಸತ್ಯ ಹೇಳೋಣ, ಇವರೆಲ್ಲರೂ ಕರ್ಣ ತಾಳಿ ಕಟ್ಟಿದ್ದಾನೆ ನಿತ್ಯಂಗೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಬೇರೆ ಕಥೆನೇ ಆಗಿರುತ್ತೆ. ನಾನು ತೇಜಸ್ ನ ಹುಡುಕ್ತೀನಿ, ಆಗ ನಿಮ್ ಮದ್ವೆ ಆಗುತ್ತೆ, ಎಲ್ಲರ ಹತ್ರ ಸತ್ಯ ಹೇಳೋಣ. ಆಗ ಕರ್ಣ ಅವರು ಹೇಳ್ಬಿಟ್ಟು ನಿತ್ಯನ ಹತ್ರ ಒಪ್ಪಿಸ್ತಾರೆ. ನಿತ್ಯ ಅವರೇ ತಾಳಿ ಕಟ್ಕೊಂಡಿರ್ತಾರೆ. ಇವರೆಲ್ಲರನ್ನು ಇವ್ರ ಮಾತ್ರ ನಂಬಿರ್ತಾರೆ, ಕರ್ಣನೇ ತಾಳಿ ಕಟ್ಟಿರೋದು ನಿತ್ಯಾಗೆ ಅಂತ. ಆಗ ನಿತ್ಯ ಅವರು, ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗಿರ್ಲಿ, ಕರ್ಣ ಸರ್ ನಾನು ಹೇಗ್ ಮರೀಲಿ, ನನ್ ಪ್ರೀತಿನ ನನ್ನ ಎದುರುಗಡೆನೆ ನಾನ್ ಬೇರೆಯವ್ರಿಗೆ ತ್ಯಾಗ ಮಾಡ್ದೆ, ಅದು ನನ್ನ ಅಕ್ಕಂಗೆ ತ್ಯಾಗ ಮಾಡ್ದೆ ನನ್ ಪ್ರೀತಿನ ಅಂತ ತುಂಬಾ ಬೇಜಾರ್ ಮಾಡ್ಕೊಂತ ಇರ್ತಾರೆ. ಸಪ್ತಪತಿ ಪ್ರಕಾರ ಸಪ್ತಪತಿ ಕರ್ಣ ಅವ್ರ ಜೊತೆ ತುಳಿಬೇಕು ಅಂತ ಹೇಳಿದಾಗ ಇವ್ರು ನಂಗೆ ತಾಳಿನೇ ಕಟ್ಟಿಲ್ಲ, ಹೇಗ್ ನಾನು ಇವ್ರ ಜೊತೆ ಸಪ್ತಪತಿ ತುಳಿಲಿ ಅಂತ ಮನ್ಸಲ್ಲೇ ನಿತ್ಯ ಅವರು ಅನ್ಕೊಂತಾರೆ. ಇವ್ರು ಇನ್ನ ಯೋಚನೆ ಮಾಡ್ತಿದ್ದೀರಾ, ಸಪ್ತಪತಿ ತುಳಿಬೇಕಲ್ವಾ, ಅಂದ್ರೆ ನಮ್ಮನೇಲೆ ಮದ್ವೆ ಎಲ್ಲ ನಡಿಬೇಕಿತ್ತು ಅನ್ಸುತ್ತೆ, ಆದ್ರೆ ದೇವರನ್ನೇ ಈ ತರ ಮಾಡಿದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಕರ್ಣಂಗೆ ನಿತ್ಯಾನೇ ಜೋಡಿ ಆಯ್ತು, ನಮ್ಮನೆ ಸೊಸೆಯಾಗಿ ನಿತ್ಯಾನೇ ನಮ್ಮನೆ ಸೊಸೆಯಾಗಿ ಬಂದಿದ್ದು ನಂಗೆ ತುಂಬಾ ಖುಷಿ ಇದೆ ಅಂತ ಕರ್ಣ ಅವ್ರ ಅಜ್ಜಿ ಹೇಳ್ತಾರೆ. ಕರ್ಣನ್ ತರಾನೇ ಒಳ್ಳೆ ಹುಡುಗ ನಂಗೆ ನಿಧಿಗೂ ಸಿಕ್ಬಿಟ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ, ಅಷ್ಟೇ ಸಾಕು ನಂಗೆ ಅಂತಮ್ಮ ಅವರು ಹೇಳ್ತಾ ಇರ್ತಾರೆ. ಆಗ ಇಲ್ಲಿ ಸಪ್ತಪತಿ ತುಳಿಲೇಬೇಕು ಕರ್ಣ ಅವರು, ಸಾರಿ ನಿತ್ಯ ಅವ್ರೆ ನಾನು ಇದನ್ನ ಮಾಡ್ಲೇಬೇಕು, ಇಲ್ಲಾಂದ್ರೆ ಮನೆಯವ್ರಿಗೆಲ್ಲರಿಗೂ ಅನುಮಾನ ಬಂದ್ಬಿಡುತ್ತೆ, ಸಪ್ತಪತಿ ತುಳಿಬೇಕು ಅಂತ ಮುಂದೆ ಹೋಗ್ತಿರ್ತಾರೆ. ಆ ಸಪ್ತಪತಿ ತುಳಿಬೇಕಾದ್ರೆ ಕೈನ ಮುಂದೆ ಇಟ್ಕೊಂಡು ನೋಡ್ತಾರೆ, ಮುಂದೆ ಬಿಡ್ತಾರೆ ನಿತ್ಯ ಅವರು.
ಆಗ ಕೈ ಹಿಡ್ಕೊಂಡು ನೋಡ್ಕೊಂಡಾಗ ಆಗ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಆಗ ಕರ್ಣ ಅವರು ಗಾಬರಿಯಿಂದ ನೋಡ್ತಾ ಇರ್ತಾರೆ. ಏನ್ ಕರ್ಣ, ಇವಾಗ್ಲೇ ಹೆಂಡತಿನ ಇಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ಯಾ, ನಿಮ್ದೇನೇ ಇದ್ರು ನಿಮ್ ಮನೇಲಿ ನೋಡ್ಕೊಳ್ಳಿ, ಶಾಸ್ತ್ರಿಗಳು ತುಂಬಾ ಇದೆ ಮಾಡ್ಬೇಕು, ಅಷ್ಟು ಬೇಗ ನಿತ್ಯನ ಮನೆ ಕರ್ಕೊಂಡು ಹೋಗಿ ಮನೆ ತುಂಬಿಸ್ಕೋಬೇಕು. ಕರ್ಣ ಅವರು ಇಲ್ಲ ನಿತ್ಯ ಅವರು ಬಸ್ಸಿನ, ಹಾಗಾದ್ರೆ ಅವ್ರಿಗೆಲ್ಲ ಗೊತ್ತಾದ್ರೆ ಎಷ್ಟು ಗಾಬರಿ ಆಗ್ತಾರೋ ಏನೋ. ಯಾವ್ರೆ ನಿಂಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿದ್ಯಾ ವಿಷಯ ಅಂತ ಕೇಳ್ತಾರೆ. ಆಗ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಅಂತ ಕರ್ಣ ಅವರು ಅಜ್ಜಿ ಅವ್ರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ಮನೆಯವರೆಲ್ಲ ತಡ್ಕೊಳ್ಳೋದಿಲ್ಲ, ವಿಷಯ ಕೇಳ್ತಿದ್ದೀರಾ ಅಂತ ನಿತ್ಯ ಅವರು ಕೇಳ್ತಾರೆ. ಆಗ ಕರ್ಣ ಅವರು ನೀವು ತಾಯಿ ಆಗ್ತಿದ್ದೀರಾ ಅಂತ ಕೇಳ್ತಾರೆ. ಅವ್ರು ಏನ್ ಹೇಳ್ತಿದ್ದೀರಾ ನೀವು ಅಂತ ಗಾಬರಿ ಆಗ್ತಾರೆ. ಆಗ ಕರ್ಣ ಅವರು ಹೌದು ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಕೇಳ್ತಾರೆ. ಆಗ ನಿತ್ಯ ಅವರು ಇಲ್ಲ ನೀವೇನ್ ತಮಾಷೆ ಮಾಡ್ತಿದ್ದೀರಾ, ಅವರೆಲ್ಲ ಆಮೇಲೆ ಮಾತಾಡಿ, ನೀವು ಇವಾಗ ಶಾಸ್ತ್ರ ಮಾಡ್ಬೇಕು, ಜೀವನ ಪರ್ಯಂತ 100 ಕಾಲ ಚೆನ್ನಾಗಿರಿ ಅಂತ ಅಜ್ಜಿ ಹೇಳ್ತಾರೆ. ನಾನು ನಿಧಿ ಜೊತೆ 100 ವರ್ಷ ಬೇಕಾದ್ರೂ ಇರ್ತೀನಿ, ನಿಧಿ ಮಾತ್ರನೇ ಆಗಿರ್ಬೇಕು ಅಂತ ಕರ್ಣ ಅವರು ಮನ್ಸಲ್ಲೇ ಅನ್ಕೊಂತಾರೆ. ಆಗ ನಿಧಿ ಅವರು ಕರ್ಣ ಸರ್ ನಂಗೆ ತಾಳಿ ಕಟ್ತಾರೆ, ನಂಗೆ ಮುತ್ತೈದೆ ಸ್ಥಾನ ಕೊಡ್ತಾರೆ ಅನ್ಕೊಂಡಿದ್ದೆ, ಕೊಡ್ಲಿಲ್ಲ ಅಂದ್ರೆ ಏನಂತೆ, ನನ್ನ ಮನ್ಸಲ್ಲಿ ಅವ್ರನ್ನ ಗಂಡ ಅಂತ ನಾನು ಒಪ್ಕೊಂಡಿದ್ದೀನಿ, ಮಾತ್ರ ನಾನು ಗಂಡನ್ ಸ್ಥಾನ ಕೊಡೋದಕ್ಕೆ ಆಗೋದು, ಇನ್ಯಾರಿಗೂ ನಾನು ಗಂಡನ್ ಸ್ಥಾನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಧಿ ಅವರು ಮನ್ಸಲ್ಲೇ ಅನ್ಕೊಂತಾರೆ. ಅರ್ಶಿನ ಕುಂಕುಮನೆಲ್ಲ ಹಚ್ಕೊಂಡು ನಾನೀಗ ಮುತ್ತೈದೆ ಇವುಗಳನ್ನೆಲ್ಲ ಹಾಕೊಂಡು ಹೂವನ್ನೆಲ್ಲ ಮುಡ್ಕೊಂತಾರೆ. ತಾಳಿ ಇರುತ್ತೆ, ಅವರೇ ತಾಳಿನ ಕಟ್ಕೊಂತಾರೆ. ಅವರೇ ಅಲ್ವಾ ನನ್ ಮನ್ಸಲ್ಲಿ ಇರೋದು, ಅವರೇ ನನ್ ಗಂಡ, ಜೀವನದಲ್ಲೂ ಅವರೇ ಗಂಡ, ಆ ಜಾಗನ ಯಾರು ತಗೊಳಕ್ಕೆ ಚಾನ್ಸೇ ಇಲ್ಲ. ಅವರು ಮನ್ಸಲ್ಲಿ ಅನ್ಕೊಂಡು ತಾಳಿನ ಕಟ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆ ಕರ್ಣ ಅವರು ಏನ್ ಆಗ್ತಿದೆ ಇಲ್ಲಿ ನಂಗೊಂದು ಅರ್ಥ ಆಗ್ತಿಲ್ವಲ್ಲ, ನಿತ್ಯ ಅವರು ತಾಯಿ ಆಗ್ತಿದ್ದಾರೆ ಅಂದ್ರೆ ಏನ್ ಅರ್ಥ, ಈ ವಿಷಯ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ, ಏನ್ ನಡೀತಾ ಇದೆ ಇಲ್ಲಿ ಅಂತ ಕರ್ಣ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ವಿಷಯದ ಬಗ್ಗೆ ನಿಧಾನಕ್ಕೆ ಮನೆಗೆ ಹೋಗಿ ಮಾತಾಡ್ಬೇಕು ಅಂತ ಕರ್ಣ ಅವರು ಮನ್ಸಲ್ಲೇ ಅನ್ಕೊಂತಾರೆ. ನಿಧಿ ಅವರು ಕರ್ಣ ಅವರನ್ನ ನೆನ್ಸ್ಕೊಂಡು ಅವರೇ ತಾನೇ ತಾಳಿನ ಕತ್ತಿಗೆ ಕಟ್ಕೊಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕರ್ಣ ಸೀರಿಯಲ್ ನೋಡ್ತೀರಾ ಅವರೆಲ್ಲರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.